ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಅಹಮದಾಬಾದ್ನ ಸಸ್ತಾ ಶಾಪಿಂಗ್ ಮಾಲ್ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದಾದ ಲಾಲ್ ದರ್ವಾಜಾ ಮಾರ್ಕೆಟಿಗೆ ಹೋಗ್ತಿದ್ದೀವಿ. ನೀವು ಹೋಗುವಾಗ ಇಷ್ಟೆಲ್ಲ ನೋಡ್ಬೋದು. ಇಲ್ಲಿ ಪ್ರತಿ ಒಂದು ಬೋರ್ಡು, ಆಲ್ಮೋಸ್ಟ್ ಎಲ್ಲ ಬೋರ್ಡು ಅವರ ಮಾತೃಭಾಷೆಯಾದ ಗುಜರಾತಿಯಲ್ಲೇ ಇದೆ. ನನಗೆ ಇದು ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ ನಾವು ಹೊರಗಡೆಯಿಂದ ಬಂದವರಿಗೆ ಇದು ಸ್ವಲ್ಪ ಕಷ್ಟನೇ ಅನಿಸುತ್ತೆ, ಏನು ಅಂತ ಅರ್ಥ ಆಗಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೋರ್ಡು ಗುಜರಾತಿಯಲ್ಲೇ ಇದೆ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಎಷ್ಟೊಂದು ಏನಾದರೂ ತೊಗೊಳ್ಳಿ, ಇಲ್ಲಿ 10 ರೂಪಾಯಿ ಅಷ್ಟೇ, ಆಯಿತಾ. ಇಲ್ಲಿ ನೀವು ಇಯರಿಂಗ್ಸ್ ನೋಡ್ಬೋದು, ಆಮೇಲೆ ಬ್ರೇಸ್ಲೆಟ್ಸ್ ಇತ್ತು, ನೆಕ್ಲೆಸ್ ಇತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. 10 ರೂಪಾಯಿಗೆ ನನಗೆ ವರ್ತ್ ಅನ್ನಿಸ್ತು. ಯಾಕಂದರೆ ತುಂಬ ಬೇಜಾರು ಅನಿಸ್ತಾ ಇರಲ್ಲ 10 ರೂಪಾಯಿಗೆ. ಸೊ 10 ರೂಪಾಯಿ ಐಟಮ್ಸ್ ಇಲ್ಲಿ ಏನು ತೊಗೊಂಡ್ರು ನಾವು 10 ರೂಪಾಯಿ. ಸೊ ನಿಮಗೆ ಬೇಕಾ ನೀವು ಇಯರಿಂಗ್ಸ್ ತೊಗೊಳ್ರಿ, ಫಿಂಗರಿಂಗ್ ತೊಗೊಳ್ರಿ, ನೆಕ್ಲೆಸ್ ತೊಗೊಳ್ರಿ, ಬ್ರೇಸ್ಲೆಟ್ ತೊಗೊಳ್ರಿ, ಎಲ್ಲ 10 ರೂಪಾಯಿ ಇಲ್ಲಿ. ಭಾಳ ಚೆನ್ನಾಗಿತ್ತು. ಇದು ಸ್ಟಾರ್ಟಿಂಗ್ ನಾವು ಲಾಲ್ ದರ್ವಾಜಾ ಎಂಟ್ರ್ ಆದ ತಕ್ಷಣ ನಮಗೆ ಸಿಕ್ಕಿದ್ದೇ ಇದು. ನಾವಿಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಸಹಿತ. ನನಗೆ ಕ್ವಾಲಿಟಿ ವೈಸು ಅಷ್ಟೊಂದೇನು ಕೆಟ್ಟದಾಗಿ ಅನ್ನಿಸ್ಲಿಲ್ಲ, ಪರವಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗೇ ಇತ್ತು ಇದರಲ್ಲಿ. ಹಂಗಾಗಿ ನಾವು ಸ್ವಲ್ಪ 1-2-3 ಇಯರಿಂಗ್ಸ್ ತೊಗೊಂಡ್ವಿ, 1-2 ಫಿಂಗರಿಂಗ್ ತೊಗೊಂಡ್ವಿ ಇದರಲ್ಲಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿರೋ ನೆಕ್ ಚೈನ್ ಎಲ್ಲ ಅದು ಸಹಿತ 10 ರೂಪಾಯಿ. ಇಲ್ಲಿ ಶಾರ್ಟ್ ಕುರ್ತಿ ಮತ್ತು ಲಾಂಗ್ ಕುರ್ತಿ ಅಂತ ಇತ್ತು, ಅದು 150 ರೂಪಾಯಿಗೆ 2, ಆಯಿತಾ. ಶಾರ್ಟ್ ಕುರ್ತಿ, ಲಾಂಗ್ ಕುರ್ತಿ ಯಾವುದಾದ್ರೂ ಚೂಸ್ ಮಾಡ್ಬೋದು ನಾವು. ಅದು 150 ರೂಪಾಯಿಗೆ 2 ಇತ್ತು. ಅಷ್ಟೇ ಅಲ್ಲ, ಇಲ್ಲಿ ಸ್ಯಾಂಡಲ್ಸ್ ನೋಡಿದ್ವಿ, ವಾಲ್ ಕ್ಲಾಕ್ ಇತ್ತು, ಚಪ್ಪಲ್ ಇತ್ತು, ಚಪ್ಪಲ್ 100 ರೂಪಾಯಿಗಿತ್ತು. ಆಮೇಲೆ ಇಲ್ಲಿ ಜಾಸ್ತಿ ನಾನು ನೋಡಿದ್ದು ಪಾನಿಪುರಿ ಶಾಪ್ಸ್. ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ, ಸೇವ್ ಪುರಿ, ಮಸಾಲೆ ಪುರಿ, ಅದು ಯಾವುದೂ ಕಾಣಲಿಲ್ಲ ನನಗೆ. ಜಾಸ್ತಿ ಇದ್ದಿದ್ದು ಇಲ್ಲಿ ಪಾನಿಪುರಿ ಜಾಸ್ತಿ ತಿಂತಾರೆ ಇಲ್ಲಿ. ಆಮೇಲೆ ಟೀನೂ ತುಂಬ ಕುಡಿತಾರೆ ಜನಗಳು ಇಲ್ಲಿ. ಇಲ್ಲಿಂದ ನಾವು ಮೇನ್ ಯಾವುದಿದೆ ಅಲ್ಲಿ ಲಾಲ್ ದರ್ವಾಜಾ ಮಾರ್ಕೆಟ್, ಅಲ್ಲಿಗೆ ಎಂಟ್ರಿ ಆದ್ವಿ. ಅಲ್ಲಿಂದ ನೋಡ್ತಾ ಎಲ್ಲ ಥರ ಬಟ್ಟೆ ಇದ್ವು. ಬಟ್ಟೆ ರೋಡಲ್ಲೇ ಹಾಕ್ಕೊಂಡು ಮಾರ್ತಾಯಿದ್ರು. ನೀವು ನೋಡ್ಬೋದು ಅಲ್ಲಿ ವಿಡಿಯೋದಲ್ಲಿ ಸಹಿತ. ಎಷ್ಟು ಸೇಮ್, ಆಲ್ಮೋಸ್ಟ್ ಎಲ್ಲ ಸೇಮ್, ನೋಡೋಕ್ಕೆಲ್ಲ ಸೇಮೇ ಇದ್ವು ಬಟ್ಟೆ. 150 ರೂಪಾಯಿಗೆ 2 ಅಂತ. ಆಮೇಲೆ ಅಲ್ಲಿಂದ ಕ್ಲಿಪ್ಸ್ ನೋಡಿದ್ವಿ. ಕ್ಲಿಪ್ಸು ನಾವು ಆ್ಯಕ್ಚುಲಿ ಕ್ಲಿಪ್ಸ್ ಎಲ್ಲ ಕವರೆಲ್ಲ ಹಾಕಿದ್ರು. ಲೈಕ್ 20 ರೂಪಾಯಿಗೆ 3 ಕ್ಲಿಪ್ಪು. ನಾವು 20 ರೂಪಾಯಿಗೆ 1 ಕ್ಲಿಪ್ ತೊಗೋತೀವಿ, ಬಟ್ ಇಲ್ಲಿ 20 ರೂಪಾಯಿಗೆ 3 ಸೆಟ್ಟಲ್ಲಿ ಕವರ್ ಮಾಡಿಟ್ಟಿದ್ರು. ಅದನ್ನ ನೋಡ್ಬೋದು. 20 ರೂಪಾಯಿಗೆ 3 ಕ್ಲಿಪ್ಪು. ಇದು ಇಯರಿಂಗ್ಸ್ ಸಹಿತ 20 ರೂಪಾಯಿಗೆ ಅಂತ ಹೇಳ್ತಿದ್ರು. ಏನೇ ತೊಗೊಂಡ್ರು 20 ರೂಪಾಯಿ. ಇದರಲ್ಲಿ ಏನಾದರೂ ತೊಗೊಳ್ಳಿ ನೀವು, ಇಯರಿಂಗ್ ತೊಗೊಳ್ರಿ, ಕ್ಲಿಪ್ಸ್ ತೊಗೊಂಡ್ರಿ, ಏನು ತೊಗೊಂಡ್ರು 20 ರೂಪಾಯಿ ಇತ್ತು ಅಲ್ಲಿ. ಇದು ನೆಕ್ ಚೈನ್ ನೋಡ್ಬೋದು ನೀವು, ಇದೆಲ್ಲ 20 ರೂಪಾಯಿ. ಇದು ಸಹಿತ 20 ರೂಪಾಯಿ. ಇದು ಇಯರಿಂಗ್ಸು ತುಂಬ ದೊಡ್ಡ ಇಯರಿಂಗ್ಸ್ ಇತ್ತು. ಇದು ಆ್ಯಕ್ಚುಲಿ 100 ರೂಪೀಸ್ ಹೇಳ್ತಿದ್ರು. ನಾವು 60 ರೂಪೀಸಿಗೆ ಕೇಳ್ತಾ ಇದ್ವಿ, ಅವ್ರು ಕೊಡ್ತಾ ಇರಲಿಲ್ಲ. ಬಟ್ ಬಾರ್ಗೇನಿಂಗ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಕೊನೆಗೆ 75ಗೆ ಹ್ಞೂ ಅಂತ ಹೇಳಿದರು. ಇಲ್ಲಿ ಎಲ್ಲ ಥರ ಇಯರಿಂಗ್ಸ್ ಇದ್ವು, ನೀವು ನೋಡ್ಬೋದು. ಇಲ್ಲಿ ಕೊರಿಯನ್ ಇಯರಿಂಗ್ಸ್ ಅಂತ ಹೇಳ್ತಾರಲ್ಲ, ಕೊರಿಯನ್ ಟೈಪ್, ಆ ಥರ ಇದ್ವು. ತುಂಬ ದೊಡ್ಡ ಜುಮ್ಕಾ ಥರ, ಆಮೇಲೆ ಈ ಥರ ಓಲೆ ಎಲ್ಲ ಇದ್ವು ಇಲ್ಲಿ. ಎಲ್ಲ 100 ರೂಪೀಸ್ ಒಳಗಡೆನೇ ಇದ್ವು, ಯಾವುದೋ 100 ರೂಪೀಸ್ ಮೇಲೇನು ಇರಲಿಲ್ಲ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ಯಾವ ಥರ. ಆಮೇಲೆ ಬ್ರೇಸ್ಲೆಟ್ಸ್ ಇದ್ವು ಇಲ್ಲಿ, ಚಿಕ್ಕದು ದೊಡ್ಡದು ಎಲ್ಲ ಥರ ಇಯರಿಂಗ್ಸು 100 ರೂಪೀಸ್ ಒಳಗಡೆನೇ ಇತ್ತು. ಇಲ್ಲಿ ಎಲ್ಲರೂ ಹೇಳ್ತಾರಲ್ವ, ಇಲ್ಲಿ ತುಂಬ ಕಡಿಮೆ ರೇಟಿಗೆ ನಮಗೆ ಬಟ್ಟೆ ಸಿಗುತ್ತೆ ಅಂತ. ಸೊ ನಾವು ಹಂಗೆ ನೋಡ್ಕೊಂಡು ಹೋಗುವಾಗ ಇಲ್ಲಿ ಕಾಟನ್ ಮೆಟೀರಿಯಲ್ಸ್ ಕಾಣ್ತು ನಮಗೆ. ಸೊ ಹೋಗಿ ವಿಚಾರಿಸೋಣ ಅಂತ ಹೋದ್ವಿ ನಾವು, ಎಷ್ಟು ಅಂತ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಮೆಟೀರಿಯಲ್ಸು. ಸೊ ಇದು ವಿತ್ ದುಪ್ಪಟ್ಟ 400 ಹೇಳ್ತಾಯಿದ್ರು ಅವರು. ಆಮೇಲೆ ಅವನು ಕ್ಲಿಯರಾಗಿ ಹೇಳ್ಬಿಟ್ಟ, ಏನು ಬಾರ್ಗೇನ್ ಏನು ಮಾಡೋಂಗಿಲ್ಲ ಅಂತ. ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಇಲ್ಲಿ ಸೀರೆಗಳು ನೋಡ್ಬೋದು. ಸೀರೆ ಪ್ರೈಸಸ್ಸು ಅಷ್ಟೇ 1200 ಎಲ್ಲ ಇತ್ತು. ಆಮೇಲೆ ಇನ್ನೊಂದು ಕಡೆ ಬರುವಾಗ ಅಲ್ಲಿ ನೋಡಿದ್ವಿ 350 ರೂಪೀಸ್ಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರಿ ಇತ್ತು. ಇವೆಲ್ಲ ನೋಡ್ಬೋದು. 350, ಯಾವುದಾದ್ರು ತೊಗೊಳ್ಳಿ 350 ರೂಪೀಸ್ ಅಷ್ಟೇ ಅಂತೆ ಸ್ಯಾರಿ ಇಲ್ಲಿ. ನಾವು ಇನ್ನೊಂದು ಕಡೆ ನೋಡಿದ್ವಿ 350 ರೂಪೀಸ್ ಹಂಗಂತ. 350 ರೂಪೀಸ್ ಅಂತ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇನು ಹೇಳೋ ಥರ ಏನು ಇರಲಿಲ್ಲ ಅಲ್ಲಿ. ಚೆನ್ನಾಗೇ ಇತ್ತು ಕ್ವಾಲಿಟಿ. ಆಮೇಲೆ ನಾವು ಒಳಗಡೆ ಹೋಗಲಿಲ್ಲ, ಯಾಕಂದ್ರೆ ನಮಗೆ ಟೈಮೆಲ್ಲ ಅಷ್ಟೊಂದು ಇರಲಿಲ್ಲ.
ಬಟ್ ಬಾರ್ಗೇನ್ ಮಾಡಿ ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಕ್ತಿತ್ತೋನೋ. ಸೊ ಯಾರಾದರೂ ನೀವು ಬರಬೇಕು ಅಹಮದಾಬಾದಿಗೆ ಬಂದರೆ, ಸೂರತ್ ಕಡೆ ಬಂದರೆ, ಅಹಮದಾಬಾದ್ ಕಡೆ ಬಂದರೆ ನೀವು ವಿಸಿಟ್ ಮಾಡಲೇಬೇಕಾದ ಪ್ಲೇಸ್ ನಾನು ಹೇಳ್ತೀನಿ, ಲಾಲ್ ದರ್ವಾಜಾ. ಸೊ ಇಷ್ಟೆಲ್ಲ ನೋಡಾದ್ಮೇಲೆ ನಿಮಗೇನು ಅನಿಸ್ತು? ಲಾಲ್ ದರ್ವಾಜಾ ಚೆನ್ನಾಗಿದೆನಾ ಅಥವಾ ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದಾ? ಏನಿದೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ, ಇದೇ ಥರ ಮೋರ್ ವೀಡಿಯೋಸ್ಗಾಗಿ.